ತುಕಾರಾಮ್ ಜಗದ್ಗುರು ಅನಿಸಿಕೊಂಡಂತ ತುಕಾರಾಮ್ ಇವ ಪ್ರಪ್ರಥಮದಲ್ಲಿ ಏನ್ ಹೇಳ್ತಾರ ಅಂತ ಕೇಳಿದ್ರ, ಪಾಂಡುರಂಗ ಕರು ಪ್ರಥಮ ನಮನ ದುಸರೆ ಚರಣ ಸಂತಾಚಿಯ. ನನ್ನ ಪ್ರಥಮನ ನನ್ನ ದೇವ್ರು ಯಾರಪ್ಪ ಅಂದ್ರೆ ನನ್ನ ಪಾಂಡುರಂಗ, ಅವನ ಪಾದಕ್ಕೆ ನನ್ನ ದೀರ್ಘದಂಡ ನಮಸ್ಕಾರ ತಿಳಿಸುತ್ತ ದುಸರೆ ಚರಣ ಸಂತಾಚಿಯ. ಇಲ್ಲೇ ನಿಂತಿರಲ್ಲ ಪುಣ್ಯಾತ್ಮರೇ, ನನ್ನ ಎರಡನೇ ನಮಸ್ಕಾರ ಇವರಿಗೆ. ಆದ್ರೆ ತುಕಾರಾಮ್ ಒಂದು ಮಾತಂದ್ ಹೇಳ್ತಾನ ಇಲ್ಲೇ ನಡುವೆ, ಏನಂತ, ನನ್ನ ಪ್ರಥಮ ದೇವರು ಪಾಂಡುರಂಗ, ಎರಡನೇ ದೇವರು ಯಾರಂತ ಕೇಳಿದ್ರ ನನಗ ಪಕ್ಕಾ ವೈರಿಯಾದ ದೇವರು ಯಾರು ರಾಮಭಟ್ಟ. ರಾಮಭಟ್ಟ ತುಕಿತ ತುಳನೇಸಿ ತುಕಾಸಿ ಆಲೆ ಬ್ರಹ್ಮ ಹೊರತಿ. ಏನಂದ, ನನ್ನ ದೇವರು ಯಾರಂದ್ರ ರಾಮೇಶ್ವರ ಭಟ್ಟ. ಎಂತ ದೇವರಂತ ಕೇಳಿದ್ರ ನನ್ನ ನಾಲ್ಗಿ ಒಳಗ ಮುಳ್ಳಿ ಚುಚ್ಚಿದವ, ನನ್ನ ನಾಲ್ಗಿ ಒಳಗ ಮುಳ್ಳು ಚುಚ್ಚಿದವ ಇವು ಎರಡನೇ ದೇವರಂತ ತುಕಾರಾಮ್. ಯಾಕೋ ಅಂತ ಕೇಳಿದ್ರು ತುಕಾರಾಮ್, ನನ್ನ ನಾಲ್ಗಿ ಮ್ಯಾಗ ಮುಳ್ಳು ಚುಚ್ಚಲಿಲ್ಲ ಅಂದ್ರ ನನ್ನ ರೋಮಗಳ ರಾಮಕೃಷ್ಣ ಹರಿ ಅಂತಿದ್ದಿಲ್ಲ. ನನ್ನ ಬೆಳಕಿಗೆ ತಂದ ದೇವರು ಯಾರಂದ್ರ ರಾಮೇಶ್ವರ ಭಟ್ಟ. ನನ್ನ ಬೆಳಕ ಗೊತ್ತಕ್ಕಿದ್ದಿಲ್ಲ ಜಗತ್ನ್ಯಾಗ ಗೊತ್ತು ಮಾಡಿ ಕೊಟ್ಟವ್ರು ಯಾರಂದ್ರೆ ರಾಮೇಶ್ವರ ಭಟ್ಟ. ನಾಲ್ಗಿ ಮ್ಯಾಲ ಮುಳ್ಳ ಚುಚ್ಚಿದ್ರ ವಿಠಲ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಜ್ಞಾನೇಶ್ವರ ವಿಠಲ ಏನ್ ಹೇಳಿದ, ನನ್ನ ರೋಮಗಳು ವಿಠಲ ವಿಠಲ ಅನ್ನುವಂತ ಜ್ಞಾನ ಮಾಡಿಸಿದ ನನ್ನ ಗುರು ದೇವರ್ಯಾರಂದ್ರ ರಾಮೇಶ್ವರ ಭಟ್ಟ. ಮತ್ತ ಏನ್ ಹೇಳಿದ ರಾಮೇಶ್ವರ, ಯಪ್ಪ ನಿನಗ ವೈರಿಯನ್ನ ಮಾಡಿದ್ಯಾ, ನೀನು ಅಪವಿತ್ರ ಜಗದಾಗ ರಾಮ ಅಂತಿದ್ದಿ ಅಂತ ನಾನು ಕೇಳಿದ್ಯಾ, ನೀ ವಿಠಲ ಅಂತಿದ್ದಿ ಅಂತ ನಾ ಕೇಳಿದ್ಯಾ, ನೀನು ಸಾಮಾನ್ಯ ಮೂರ್ತಿ ಅಲ್ಲ ಅಂದ. ಬ್ರಹ್ಮ ಮೂರ್ತಿ ನೀನು. ನಿನಗೆ ಯಾವನ್ ಮಾತಾಡ್ಯ ಅಲ್ಲೇ ಸುದ್ಕೊಂಡ್ತಾನ. ಬರೇ ನೀ ಮಾತಾಡ್ದವ್ ಒಳ್ಳೆ ನೋಡಿದ್ರ ಸುಟ್ಟು ಹೋಗ್ತಾನ. ನಿನ್ನಂತ ಮೂರ್ತಿ ಜಗದೊಳಗಿಲ್ಲ, ನೀ ಜಗದ್ಗುರು ಅನಿಸಿಕೊಂಡಂತ ಮೂರ್ತಿ. ಅವಾಗ ತುಕಾರಾಮನ ನಾಲ್ಗಿ ಮುಳ್ಳ ತೆಗಿತಾನ ರಾಮೇಶ್ವರ ಭಟ್ಟ. ಸಾಷ್ಟಾಂಗ ನಮಸ್ಕಾರ ಹಾಕ್ತಾನ. ಶ್ರೀ ಸಂತಾಚಿಯ ಮಾತಾ ಚರಣಾವರಿ
श्री संताचे माथा चरणावरी ನೀ ಎಂತವ ತುಕಾರಾಮ್ ಅಂದ್ರ ನೀನು ತಾಯಿ ಸ್ವರೂಪಾದಿ. ತಾಯಿಗೆ ಮಾತಿಗೆ ಕಳಂಕವಿಲ್ಲ, ನೀ ಮಾತಾಡುವ ಶಬ್ದಕ್ಕೂ ಕಳಂಕಿಲ್ಲ. ತಾಯಿ ಮನಸ್ ಯಾವ ನೋಸ್ತಾನ ಜಗತ್ನೊಳಗ ಭೂಮಿ ತಾಯಿನ ಸಹನಾಗುವುದಿಲ್ಲ ಅಂತಾಳ. ತಾಯಿ ತಂದೆಯ ಮನಸ್ಸನ್ನು ಮುಗಿಸಿದರ ಏನಂತಾನ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಿನ್ನನ್ನ ಯಾರು ಕ್ಷಮಿಸುವುದಿಲ್ಲ ಅಂತಾನ. ತುಕಾರಾಮ, ನಿನ್ನ ಬ್ರಹ್ಮ ಮೂರ್ತಿ ಅದೆಯೋ, ನೀ ಸಾಮಾನ್ಯದವನಲ್ಲ. ನಿನ್ನಂತವ ಭೂಮಿ ಮ್ಯಾಲ ಹುಟ್ಟಿಲ್ಲ, ನಿನ್ನಂತವ ಮುಂದ ಹುಟ್ಟೋದನು ಇಲ್ಲ. ಇಂದು ನಿನ್ನಂತವನಾಗಿಲ್ಲ, ಮುಂದು ನಿನ್ನಂತವನ ಆಟನೋ ಇಲ್ಲೋ ಭರವಸಿಲ್ಲ. ಆದ್ರೂ ಆಗ್ಬೋದು, ನೀನ ಜನ್ಮಕ್ಕೆ ಬಂದ್ರ ಆಗ್ಬೋದಂತ. ನೀನ ಜನ್ಮಕ್ಕೆ ಬಂದ್ರ ಆಗ್ಬೋದು ತುಕಾರಾಮ ಅಂದ್ರಂತೆ. ಅವಾಗ ತುಕಾರಾಮ್ ಅಂತಾನ, ನಾನೇನು ಮಾಡಲಿ, ನಾನೇನು ಮಾಡಬಹುದು ಭೂಮಿ ಮ್ಯಾಲ? ಸೃಷ್ಟಿಕರ್ತ ಬ್ರಹ್ಮ, ಲಯಕರ್ತ ವಿಷ್ಣು, ಅಂತ್ಯಕರ್ತ ಶಂಕರ. ಮ್ಯಾಗಿಂದಿರುವುದು ದೇವಗಣ, ಮೃತ್ಯು ಲೋಕದೊಳಗಿರುವುದು ಮನುಷ್ಯ ಗಣ, ಪಾತಾಳದಾಗಿರುವುದು ದೈತ್ಯಗಣ. ದೈತ್ಯಗಣ ಯಾರಿಂದ ನಿರ್ಮಾಣ ಆಗುವುದು? ಬ್ರಹ್ಮನಿಂದ ನಿರ್ಮಾಣ. ಬ್ರಹ್ಮನಿಂದ ನಿರ್ಮಾಣವಾಗಿ ವಿಷ್ಣುನಿಂದ ವಿನಾಶ ಹೊಂದಿದ್ರು. ತುಕಾರಾಮ, ನಿಂದ ಎಷ್ಟು ಹೇಳಿದ್ರು ವರ್ಣನೆ ಈ ಭೂಮಿ ಮೇಲೆ ಯಾರಿಗೂ ಮುಗಿಸಾಕ ಆಗುವುದಿಲ್ಲ. ನಿನ್ನ ವರ್ಣನೆ ಮುಗಿಸಾಕ ಆಗುವುದಿಲ್ಲ ಅಂತ ಹೇಳ್ತಾನ. ಇಲ್ಲ ರಾಮದಾಸ್ ಹೇಳ್ತಾರ, ರಾಮೇಶ್ವರ ಭಟ್ ಹೇಳ್ತಾನ. ಅವಂಗ ತಾತ್ಪರ ಹೇಳ್ಬಹುದು, ಅವಂಗ ತಾತ್ಪರ ಹೇಳ್ಬಹುದು, ಅವಂಗ ವರ್ಣನೆ ಹೇಳ್ಬಹುದು, ಅವಂಗ ಮರ್ಮ ಹೇಳಕ್ ಆಗೋದಿಲ್ಲ ಅಂತ ಹೇಳ್ತಾನ. ಅವಂಗ ಮರ್ಮ ಹೇಳಕ್ ಆಗೋದಿಲ್ಲ ಅಂತ ಹೇಳ್ಯ. ಅದು ಹೆಂಗ? ನೀವ್ ಆಕಳ ತಂದಿರಿ, ಹಾಲಿನ ಕಿಮ್ಮತ್ತು ಗೊತ್ತಾಗಿರ್ಬಹುದು, ಆಕಳ ಕಿಮ್ಮತ್ತು ಗೊತ್ತಾಗಿರ್ಬಹುದು, ಹಾಲು ಮೊಸರಿನ ಕಿಮ್ಮತ್ತು ಗೊತ್ತಾಗ್ತದ, ಹೌದಿಲ್ಲ?
ಬೆಣ್ಣಿ ಕಿಮ್ಮತ್ತು ಗೊತ್ತಾಗೈತಿ, ಆಲ್ರೆಡಿ ಗೊತ್ತಾಗೈತಿ. ತುಪ್ಪ ಹೆಂಗೈತಿ, ತುಪ್ಪ ಆದ್ಮೇಲೆ ಬೆಣ್ಣಿ ಮಾಡು ಗೊತ್ತಾಕೈತಿ ನಿನ್ ಕಿಮ್ಮತ್ತು ಅಂತ. ತುಪ್ಪ ಆದ್ಮೇಲೆ ನೀನು ಬೆಣ್ಣಿ ಮಾಡು ಅಂದ್ರೆ ನಿನ್ ಕಿಮ್ಮತ್ತು ಗೊತ್ತಾಕತಿ ಅಂತಾರ. ಹಂಗ ತುಕಾರಾಮ ನೀವೆಲ್ಲ ಅಭಂಗ ರಚನೆಗಳಲ್ಲ ತುಪ್ಪ ಆಗ್ಯಾವ, ಇನ್ನು ಬೆಣ್ಣೆ ಆಗೋದಿಲ್ಲ. ಇವ್ರ ಮರ್ಮ ತಿಳಿಲಿ ಜನ ಸಾಕು ಅಂತ ಹೇಳ್ತಾನ. ಅದಕ್ಕಿಲ್ಲ ಏನಂತಾರ, ಸತ್ವಗುಣ ಅಂದ್ರೆ ಏನು, ಸತ್ವಗುಣದ ಪ್ರಭಾವ ಏನಂತ ಕೇಳಿದ್ರ, ಸತ್ವಗುಣ ಏನ ಮಾಡಿದಪ್ಪ ಅಂದ್ರ ಬೆಣ್ಣೆ ನಿರ್ಮಾಣ ಮಾಡ. ಮತ್ತೆ ನೋಡ್ರಿ, ಸತ್ವಗುಣ ಯಾವ ಜೇನುತುಪ್ಪ, ನನ್ನ ಜೇನುತುಪ್ಪ ಆತು ಸತ್ವಗುಣ, ಹೌದಾ. ರಾಜಸ್ ಗುಣ ತೊಗರಿ ಜೇನುತುಪ್ಪ ಆತ್ರಿ, ಅದು ಏನ ತೊಗರಿ ಜೇನುತುಪ್ಪ. ನನ್ ಜೇನ್ ಬಿಡಿಸಾಕ್ ಹೋದ್ರೆ ಏನಂತತಿ, ಜೇನುತುಪ್ಪ ಅನ್ನೋದು ನನ್ನ ಮನಿ ಬಿಡಂತೈತಿ ಅಷ್ಟೇ, ನನ್ ಜೇನ್, ಹೌದ್ರೆ. ಮತ್ತೆ ತೊಗರಿ ಜೇನ್ ಏನಂತತಿ, ನನ್ನ ಮುಟ್ಟಿದ್ರೆ ನೀನು ಜೀವಂತ ಬಿಡುದಿಲ್ಲ ಅಂತೈತಿ, ಅದು ತುಪ್ಪ ಮಾಡಿ, ಹೌದಿಲ್ಲ. ನನ್ ಜೇನ್ ತುಪ್ಪ ಮಾಡಿದ ಅವ್ರು ಯಾರು, ಸಂತ ಶರಣ. ಇವ್ರು ತಗೋರಿ ನಮ್ಮ ಅಮೃತವಾಣಿ, ನೀವು ಕುಡಿದು ಮುಕ್ತರಾಗ್ರಿ ಅಂತಾರ ತುಕಾರಾಮ್. ಅಮೃತ ಗೋಡ ಅಮೃತ ಅಮೃತ ಹೋಣಿ ಕೂಡ ತುಕಾಬಾಚಿ ಅಮೃತವಾಣಿ. ಎಲ್ಲಿ ಅಭಂಗ ನೋಡ್ರಿ ಹಂಗ ತುಕಾರಾಮ್ ಹೇಳಿದ, ನೀವ್ ಹೇಳಿದ ಇಟ್ಟು ರುಚಿ ಬರಾಕತೈತಿ ಅಭಂಗ. ಮತ್ತ ತುಕಾರಾಮ್ ನಮ್ ಬಾಯಾಗ ಬಂದಿದ್ ಹೆಂಗ್ ಬಂದಿರ್ಬಾರ್ದು ವಿಚಾರ ಮಾಡ. ತುಕಾರಾಮನ ಬಾಯಾಗಿಂದ ಎಷ್ಟು ಜನ ಕೇಳ್ಯಾರು, ಕೇಳಿದಾಗ ಮುಕ್ತರಾಗ ಬಿಟ್ಟಾರ. ಬರೀ ಹೇಳಿದಾಗಲ್ಲ, ಕೇಳಿದಾಗ ಮುಕ್ತರಾಗ್ಯಾರ. ಮತ್ತ ತುಕಾರಾಮ್ ಏನಂತಾರ, ನೀ ಬರೇ ನನ್ನ ವರ್ಣನೆ ಕೇಳಿದ್ರೆ ಸಾಕು ಮುಕ್ತರದಾರ, ನೀವ್ ಹೇಳೋದ್ ಬೇಡ, ಬರೀ ಕೇಳ್ರಿ, ಮೊದಲು ಕೇಳವ್ರಾಗ್ರಿ ಅಂತ ತುಕಾರಾಮ್. ನೀ ಕೇಳವನಾದ್ರ ಒಂದ ದಿನ ಹೇಳವನಾಗಿ ಆಗ್ತಿ. ತಾಳ್ಮೆ ತಗೋ ಅಂತ, ತಾಳ್ಮೆಯಲ್ಲಿ ತರ ಬರೋದಿಲ್ಲ. ನಿನ್ನ ಜೀವನ ಪರ್ಯಂತ ಎಂದು ನಿನ್ನ ಲಗತ್ತ ವರ್ಣನೆ ಬರೋದಿಲ್ಲ. ಅಂದ್ರೇನಂತಾರ, ಸಂತರು ಯಾವ ಗುಣದವ್ರು ಅಂದ್ರೆ ನನ್ನ ಜೀನ ಗುಣದವ್ರು. ತೊಗರ ಜೀನ ತುಪ್ಪಕ್ ಹೋಗ್ರಿ. ಇದೇನೈತಲ್ಲ ನಮ್ಮ ಮನುಷ್ಯ ಗಣ, ಈ ಮನುಷ್ಯ ಗಣ ಎಲ್ಲ ತೊಗರ ಜೀನ ಅಂದ್ರ ಏನಂತಾವ, ನಾವ ತಿನ್ನಬೇಕು, ನಾವ ಕುಡಿಬೇಕು, ನಾವ ನಿಜವಾಗಿ ಇರಬೇಕು, ನಾವೇ ಶ್ರೀಮಂತರಾಗಬೇಕು, ನಮ್ಮ ಮುಂದೆ ಯಾರು ಆಗ್ಬಾರ್ದಂತಾವ ತೊಗರಿ ಜೇನುಗಳ. ಇವು ಒಂದು ಲೆಕ್ಕಕ್ಕೆ ಬೇಸ್ರಿ, ಮತ್ತ ಇವು ಒಂದ್ ಲೆಕ್ಕಕ್ಕೆ ಬೇಸ್ ಅಂತಾರೆ.
ಅಕುರ್ದಾರ ಮಾಡ್ಕೊಂಡು ನಮ್ರ ಬಿಡ್ತಾ ಹೋಗ್ತಾವ. ಆದ್ರ ಕನಜೀರಿಗೆ ಹುಳ ಕನಜೀರಿಗೆ ಹುಳ ಏನಂತಾವ, ನನ್ನ ಮುಟ್ಟಾಕ ಬಂದ್ರೆ ನೀನು ಸುಡು ಮಠ ಅಂತಾವ. ಆ ಕನಜೀರಿಗೆ ಹುಳ ಯಾರು ಮುಟ್ಟಾಕ ಹೋಗ್ತಾರನ ಅವ್ ತುಪ್ಪ ಮಾಡ್ತಾವ? ಇಲ್ಲ ರೀ. ಕನಜೀರಿಗೆ ಹುಳ ಅಂತ ಯಾರಿಗಂತಾರ? ತಾಮಾಸ ಬುದ್ಧಿ ಅವಾಗಂತಾರ. ಅವ್ರು ಇನ್ನೊಬ್ಬರನ್ನ ತಡೆ ಸ್ವಲ್ಪ, ಅವ್ರು ಇನ್ನೊಬ್ಬರನ್ನ ಮಾಡಿ ಬಿಡವ್ರಲ್ಲ, ತಾವು ಮಾಡವ್ರಲ್ಲ ಕನಜೀರಿಗೆ ಹುಳ. ಈ ಹುಳ ಎಲ್ಲಿ ಅದಾವಂದ್ರ ಊರಾಗ ಒಂದು 7-8 ಮಾತ್ರ ಇರ್ತಾವ. ಊರಾಗ ಒಂದು 7-8 ಮಾತ್ರ ಇರುತ್ತಾವ. ಎಕುರಿಂದ ಸಂತರು ಶರಣರು ಎಚ್ಚರ 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 ಅಂತಾರ. ನನ್ ಜೀನ್ ಏನಂತತ್ ನೋಡ್ರಿ, ನನ್ ತುಪ್ಪ ಅಂತ ತಕೊಂಡ್ ಹೋಗ್ರಿ, ನನ್ನ ಬಿಡ್ರಿ ಅಂತೈತಿ. ಅರ್ಧಾಗ 4 ಕಟ್ಟಿ ಮೂತಿ ಹುಳ ಇರ್ತಾವ. ತುಪ್ಪ ಮಾಡೋವೇ ನಾವು ಕನಜೀರಿಗೆ ಹುಳ ಇದ್ದಂಗವ. ತುಪ್ಪ ಮಾಡುವಲ್ಲ ಅವ್ ಕಡ್ಯಾಕ್ ಬೆಂಡಿರ್ತಾವ. ಇವೇನ್ ಮಾಡ್ತಾವ? ತಕೊಂಡ್ ಹೋದ್ರು ಹೋಗ್ಲಿ ಬಿಡೋ ಅಂತ ನಂಜಿನ ಹುಳ ಅಂತಾವ. ನಮ್ ಸಂತರು ಹಂಗ ತಗೊಂಡ ನೀವ್ ಮುಕ್ತರಾಗ್ರಿ ಅಂತಾರ. ಆದ್ರೂ ಕಟ್ಟಿ ಮೂತಿ ಹುಳ ಬೆನ್ನತ್ತಾಗ ಆ ಮನುಷ್ಯ ಏನ್ ಮಾಡ್ತಾನ? ಆ ಮಣಿನ ಕಿತ್ಕೊಂಡ್ ಹೋಗ್ಬಿಡ್ತಾನ. ಯಾರಿಂದ ಮನಿ ಮುರಿತ್ರಿ? ಕಡ್ಡಿ ಮೂತಿ ಹುಳಿಯಿಂದ ಮನಿ ಮುರಿತು. ಆ ಹುಳ ನನಜನ ಹುಳ ಅಂತಾವ. ನಮ್ಮ ತುಪ್ಪ ತಗೊಂಡೋಗಿ ಮುಕ್ತರಾಗ ಹೋಗ್ಲಿಂತ ನಾವಂದ್ರ ನಮ್ಮ ಮನೆ ಒಳಗೆ ಇವ್ 4 ಕಡ್ಡಿ ಮೂತಿ ಹುಳ ಕುಂತಾವ. ಇವೇನ್ ಮಾಡ್ತಾವ? ನಮ್ಮ ಮನೆಯನ್ನ ಹಾಳ ಮಾಡ್ಯಾವ. ನಾವ್ ಇಲ್ಲಿ ಇರುವುದು ಬೇಡ ಅಂತ ಕಿತ್ಕೊಂಡ ಮತ್ತೊಂದು ಗಂಟೆಗೆ ಹೋಗ್ತಾವ. ಸಂತರು ಶರಣರ್ದು ಪರಿಸ್ಥಿತಿ ಇದ ಬಂದೈತಂತ. ಸಂತಾತೆ ಸಂಗ